ಎಸ್ಸಿನೋ ಭುವನ ಸಾವಿನ ಬೆನ್ನಲ್ಲೇ ಮತ್ತೊಬ್ಬ ಬಿಎಲ್ಒ ನಿಧನ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಬಿಎಲ್ಒಗೆ ಹೃದಯಾಘಾತ ಅನ್ನೋ ಮಾಹಿತಿ. ಭುವನ ಸಾವಿನ ಬೆನ್ನಲ್ಲೇ ಮತ್ತೊಬ್ಬ ಬಿಎಲ್ಒ ಸಾವು ಅನ್ನೋ ವರದಿಗಳು ಲಭ್ಯವಾಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಂತಹ ವೇಳೆ ಹೃದಯಾಘಾತ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಎಸ್ಐಆರ್ ಮಾಡ್ತಿದ್ದಾಗ ದಿಢೀರ್ ಹೃದಯಾಘಾತ. ಬೆಂಗಳೂರು ದಕ್ಷಿಣದಲ್ಲಿ ಮನೆಯಿಂದ ಕರ್ತವ್ಯಕ್ಕೆ ತೆರಳೋ ವೇಳೆ ಹೃದಯಾಘಾತವಾಗಿ ನಿಧನ. ನಿನ್ನೆಯಷ್ಟೇ ಎಸ್ಐಆರ್ಗೆ ತೆರಳುತ್ತಿದ್ದಾಗ ಭುವನ ಸಾವನ್ನಪ್ಪಿದ್ರು. ಈಗ ಮತ್ತೋರ್ವ ಅಧಿಕಾರಿ ಬಿಎಲ್ಒ ನಿಧನ ಅನ್ನೋ ಮಾಹಿತಿ. ಯಾಕೆ ಹೀಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಎಸ್ಐಆರ್ ಮಾಡುವಂಥ ಅಧಿಕಾರಿಗಳಿಗೆ ಯಾಕೆ ಹೃದಯಾಘಾತ ಬರ್ತಾ ಇದೆ? ಹೃದಯಾಘಾತ ಯಾರಿಗೆ ಯಾವ ಕ್ಷಣ ಬೇಕಾದರೂ ಬರಬಹುದು. ಆದರೆ ವಿಶೇಷವಾಗಿ ಎಸ್ಐಆರ್ ಮಾಡ್ತಾ ಇರುವಂತಹ ಬಿಎಲ್ಒಗಳಿಗೆ ಯಾಕೆ ಹೃದಯಾಘಾತ? ಭುವನ ಕೂಡ ಇದೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈಗ ಮತ್ತೋರ್ವ ಅಧಿಕಾರಿಯೂ ಕೂಡ ಹೃದಯಾಘಾತದಂತಹ ಆಘಾತಕ್ಕೊಳಗಾಗಿ ಸಾವಿಗೀಡಾಗಿದ್ದಾರೆ ಅನ್ನೋದಾದರೆ ಒಂದು ತರಹದಲ್ಲಿ ಚರ್ಚೆಗೂ ಕೂಡ ಇದು ಕಾರಣ ಆಗುತ್ತೆ. ಬೆಂಗಳೂರಿನಲ್ಲಿ ಎಸ್ಐಆರ್ ಮಾಡ್ತಿದ್ದಾಗ ದಿಢೀರ್ ಹೃದಯಾಘಾತ. ಆ ಹೃದಯಾಘಾತಕ್ಕೆ ಅಧಿಕಾರಿ ಸಾವನ್ನಪ್ಪಿರುವಂತಹದ್ದು. ಭುವನ ಸಾವಿನ ಬೆನ್ನಲ್ಲೇ ಮತ್ತೊಬ್ಬ ಬಿಎಲ್ಒ ನಿಧನಗೊಂಡಿರುವಂತಹದ್ದು. ಎಸ್ಐಆರ್ಗೆ ತೆರಳುತ್ತಿದ್ದಾಗ ಬಿಎಲ್ಒ ಹೃದಯಾಘಾತ ಅನ್ನೋ ಮಾಹಿತಿ. ಸೊ ಕರ್ತವ್ಯಕ್ಕೆ ಹೋಗಿದ್ರು, ನೆನ್ನೆಯೂ ಕೂಡ ಕರ್ತವ್ಯ ಮುಗಿಸಿದ್ರು. ಸೊ ಇವತ್ತು ಅವರಿಗೆ ಹೃದಯಾಘಾತ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಬಿಎಲ್ಒಗೆ ಹೃದಯಾಘಾತ. ಇಲ್ಲಿ ಯಾಕೆ ಈ ತರಹದ ಹೃದಯಾಘಾತಗಳು ಬ್ಯಾಕ್ ಟು ಬ್ಯಾಕ್ ವರದಿ ಆಗ್ತಾ ಇದೆ? ಯಾಕೆ ಎಸ್ಐಆರ್ ಅನ್ನ ಮಾಡುವಂತಹ ಅಧಿಕಾರಿಗಳಿಗೆ ಅಂದರೆ ಬಿಎಲ್ಒಗಳಿಗೆ ಯಾಕೆ ಹೃದಯಾಘಾತ? ಈ ಅರ್ಥದಲ್ಲೂ ಕೂಡ ಪ್ರಶ್ನೆಗಳು, ವಿಚಾರಗಳು ಉಲ್ಬಣಗೊಂಡಿದೆ. ಸೊ ಮನೆಯಿಂದ ಕರ್ತವ್ಯಕ್ಕೆ ತೆರಳೋ ವೇಳೆ ಹೃದಯಾಘಾತದಿಂದ ಸಾವು ಅನ್ನೋ ಮಾಹಿತಿ.